ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಚಂಡುರುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಾಮಾನ್ಯ ಕರಾವಳಿ ಪ್ರದೇಶಗಳಲ್ಲಿ ಇದನ್ನು ಮಾಡುವುದು ವಾಡಿಕೆ. ಇದಕ್ಕೆ ಸ್ವಲ್ಪ ಹಣ್ಣಾದ ಮಾವಿನ ಹಣ್ಣು ಬೇಕು. ಹುಳಿ ಸಿಹಿ ಮಾವಿನ ಹಣ್ಣು ಇದ್ದರೂ ನಡೆಯುತ್ತೆ. ಸ್ವಲ್ಪ ಸಿಹಿ ಮಾವಿನ ಹಣ್ಣು ಇದ್ದರೆ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು. ತುಂಬ ಸುಲಭ ಮಾಡೋದು. ಇದಕ್ಕೆ ಏನು ಬೇಯಿಸ್ಲಿಕ್ಕಿಲ್ಲ, ಬರೀ ಮಸಾಲೆ ಮಾತ್ರ ಅರೆದು ಮಾವಿನ ಹಣ್ಣಿಗೆ ಹಾಕೋದು. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂಥೇಳಿ. ಇಲ್ಲಿ ಒಂದು 5 ಮಾವಿನ ಹಣ್ಣಿದೆ. ಎಲ್ಲ ಹಣ್ಣಾಗಿಬಿಟ್ಟಿದೆ, ಮೆತ್ತಗಾಗಿದೆ. ಈ 5 ನಾನೀಗ ಚಂಡುರುಳಿ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಇದ್ರ ಸಿಪ್ಪೆನ ಹಾಕ್ಕೋಬಾರ್ದು, ಒಳಗಿನ ಹಣ್ಣು ಮಾತ್ರ ಗೊರಟು ಸಮೇತ ಹಾಕ್ಕೋಬೇಕು. ನೋಡಿ, ಇಲ್ಲಿ ಹಣ್ಣುಗಳ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಈಗ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಿವುಚಿ ರಸ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ಕಿವುಚ್ಕೋಬೇಕು. ನೋಡಿ, ಒಂದು ಸಲ ರಸ ತೆಕ್ಕೊಂಡಿದ್ದೀನಿ, ಇನ್ನೂ ಒಂದು ಸಲ ತೆಗಿಬೇಕಾಗುತ್ತೆ. ಈಗ ಇದನ್ನು ಮಾವಿನ ಹಣ್ಣಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, 2ನೇ ಸಲ ಇಷ್ಟು ರಸ ಸಿಕ್ಕಿದೆ. ಇದನ್ನ ಹಾಕ್ಕೊಂಡ್ಬಿಡೋಣ. 1 ಕಪ್ ಆಗುವಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ತೆಂಗಿನಕಾಯಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. 2 ಒಣಮೆಣಸು ತೊಗೊಂಡಿದ್ದೀನಿ. ಬ್ಯಾಡಿಗೆ ಆದರೆ ಜಾಸ್ತಿ ಹಾಕ್ಕೊಳ್ಳಿ, 4ರಿಂದ 6 ಮೆಣಸು ಕೂಡ ಹಾಕ್ಕೋಬೋದು. ಇದು ತುಂಬ ಖಾರ, ಅದರಿಂದ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನು ಸಾಸಿವೆ, 1 ಈರುಳ್ಳಿ, ಅರ್ಧ ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಜೀರಿಗೆ, ಬೆಲ್ಲ ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ, 3 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಸಾಲೆ ರುಬ್ಕೋಬೇಕೀಗ ಮಿಕ್ಸಿಯಲ್ಲಿ. ಜಾರಿಗೆ ನಾವು ತೆಗೆದು ಇಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಹರ್ಕೊಂಡ್ಬಿಡೋಣ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಕೆಲವು ಕಡೆ ಇದಕ್ಕೆ ಜೀರಿಗೆ ಕೊತ್ತಂಬರಿ ಬೀಜ ಹಾಕಲ್ಲ, ಬರೀ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸು ಮಾತ್ರ ಕಾಯೊಟ್ಟಿಗೆ ಹಾಕ್ಕೊಂಡು ಹರ್ಕೋತಾರೆ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಹಾಕ್ಕೋತಾರೆ. ನಾನು ಇದಕ್ಕೆ ಎಕ್ಸ್ಟ್ರಾ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಸೇರಿಸಿದ್ದೀನಿ. ಈಗ ಮಸಾಲೆ ಹರ್ಕೊಳ್ಳೋಣ. ನೋಡಿ, ಮಸಾಲೆ ಹರ್ಕೊಂಡಾಗಿದ್ದು ನಾನು. ಈಗ ಹಾಕ್ಕೊಳ್ಳೋಣ ಅದಕ್ಕೆ. ಈಗ ಮಸಾಲೆ ಕಲಿಸ್ಕೊಂಡ್ಬಿಟ್ಟು ಒಂಚೂರು ಉಪ್ಪಾಕಿ ಮತ್ತೊಮ್ಮೆ ಕಲಿಸ್ಕೊಂಡು ಮೇಲೊಂದು ಒಗ್ಗರಣೆ ಹಾಕಿಬಿಟ್ರೆ ಮಾವಿನ ಚಂಡುರುಳಿ ರೆಡಿಯಾಗುತ್ತೆ. ಈಗ ಮಸಾಲೆ ಒಂದು ಸಲ ಕಲಿಸ್ಕೊಂಡ್ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ಬೇಕಾದಷ್ಟು. ಒಲೆ ಮೇಲೆ ಬಾಣಲೆ ಇಟ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಕೂಡಲೇ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ, 2 ಕಟ್ ಮಾಡಿದ ಒಣಮೆಣಸು, 1-2 ಚಿಟಿಕೆಯಷ್ಟು ಇಂಗು ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು 4-5 ಎಲೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಆಗಿದೆ. ಈಗ ನಾವು ಮಾಡಿ ಇಟ್ಕೊಂಡಿರೋ ಚಂಡುರುಳಿಗೆ ಕಾದಿದ್ದ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.